ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ, ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿರುವ ಒಂದು ಹಳ್ಳಿಯಲ್ಲಿ ಬಡತನ, ಕಷ್ಟ, ಅನ್ಯಾಯ ಇವೆಲ್ಲ ಸಾಮಾನ್ಯವಾಗಿದ್ದ ಕಾಲದಲ್ಲಿ ಅಲ್ಲಿ ವಾಸಿಸುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯ. ಆದರೆ ಅವನ ಕಥೆ ಅಸಾಮಾನ್ಯ. ಅವನ ಹೆಸರು ದಶರಥ ಮಾಂಝಿ. ದಶರಥ ಮಾಂಝಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು. ಅವನ ಜೀವನದಲ್ಲಿ ದೊಡ್ಡ ಕನಸುಗಳೇ ಇರಲಿಲ್ಲ. ಸರಳವಾಗಿ ಬದುಕಬೇಕು, ತನ್ನ ಹೆಂಡತಿಯ ಜೊತೆ ಸಂತೋಷವಾಗಿ ಇರಬೇಕು, ಅಷ್ಟೇ. ಅವನ ಹೆಂಡತಿ ಫಲ್ಗುನಿ ದೇವಿ. ಅವಳು ಅವನಿಗೆ ಜಗತ್ತೇ ಆಗಿದ್ದಳು. ಅವರಿಬ್ಬರ ಪ್ರೀತಿ ತುಂಬಾ ಸರಳ, ಆದರೆ ತುಂಬಾ ಗಾಢ. ಒಂದು ದಿನ ಎಂದಿನಂತೆ ಫಲ್ಗುನಿ ದೇವಿ ಊಟವನ್ನು ತಂದುಕೊಡಲು ಬೆಟ್ಟದ ಮೇಲೆ ಹತ್ತುತ್ತಿದ್ದಳು. ಆದರೆ ಅದೇ ದಿನ ಅವಳ ಕಾಲು ಜಾರಿ ಬೆಟ್ಟದಿಂದ ಕೆಳಗೆ ಬಿದ್ದಳು. ಅವಳಿಗೆ ಭಾರೀ ಗಾಯಗಳಾದವು. ದಶರಥ ಮಾಂಝಿ ಬೆಚ್ಚಿಬಿದ್ದರು. ಅವಳನ್ನು ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಅನಿಸಿತು. ಆದರೆ ಒಂದು ದೊಡ್ಡ ಸಮಸ್ಯೆ. ಅವರ ಹಳ್ಳಿಯಿಂದ ಆಸ್ಪತ್ರೆಗೆ ಹೋಗಲು 70 ಕಿಲೋಮೀಟರ್ ಸುತ್ತು ದಾರಿ ಹೋಗಬೇಕಿತ್ತು. ಆಸ್ಪತ್ರೆ ಹತ್ತಿರದಲ್ಲೇ ಇತ್ತು. ಆದರೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಟ್ಟ. ದಾರಿ ಇರಲಿಲ್ಲ. ಸಮಯ ಕಳೆದಂತೆ ಅವಳ ಸ್ಥಿತಿ ಕೆಡತೊಡಗಿತು. ಕೊನೆಗೆ ಅವಳು ಅವನ ಕೈಯಲ್ಲಿ ಪ್ರಾಣ ಬಿಟ್ಟಳು. ಆ ಕ್ಷಣ ಒಬ್ಬ ಗಂಡನ ಹೃದಯ ಒಡೆದಿತು. ಆದರೆ ಅದೇ ಕ್ಷಣ ಒಬ್ಬ ಯೋಧ ಹುಟ್ಟಿದ. ದಶರಥ ಮಾಂಝಿ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದರು. ಈ ಬೆಟ್ಟವೇ ನನ್ನ ಹೆಂಡತಿಯ ಸಾವಿಗೆ ಕಾರಣ. ನಾನು ಈ ಬೆಟ್ಟವನ್ನೇ ಕತ್ತರಿಸಿ ದಾರಿ ಮಾಡ್ತೀನಿ. ಜನರು ಕೇಳಿ ನಕ್ಕರು. ಒಬ್ಬ ಮನುಷ್ಯ ಬೆಟ್ಟ ಕತ್ತರಿಸ್ತಾನ ಎಂದು ಹಾಸ್ಯ ಮಾಡಿದರು. ಆದರೆ ಅವನ ನಿರ್ಧಾರ ಅಲುಗಾಡಲಿಲ್ಲ. 1960ರ ಸುಮಾರಿಗೆ ದಶರಥ ಮಾಂಝಿ ಕೈಯಲ್ಲಿ ಒಂದು ಗದ್ದಲಿ ಮತ್ತು ಹತೋಟಿ ಹಿಡಿದು ಬೆಟ್ಟವನ್ನು ಕತ್ತರಿಸಲು ಪ್ರಾರಂಭಿಸಿದರು. ಬೆಳಗ್ಗೆಯಿಂದ ಸಂಜೆವರೆಗೆ ಬಿಸಿಲು, ಮಳೆ, ಹಸಿವು, ದಾಹ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪ್ರತಿದಿನ, ಪ್ರತಿ ಹೊಡೆತ ಅವನು ತನ್ನ ಹೆಂಡತಿಯ ನೆನಪಿಗಾಗಿ ಹೊಡೆಯುತ್ತಿದ್ದ. ಜನರು ಅವನನ್ನು ಹುಚ್ಚ ಎಂದು ಕರೆದರು. ಆದರೆ ಅವನಿಗೆ ಅದು ಮ್ಯಾಟರ್ಡ್ ಆಗಲಿಲ್ಲ. ಒಂದು ದಿನ ಅಲ್ಲ, ಒಂದು ತಿಂಗಳು ಅಲ್ಲ, ಒಂದು ವರ್ಷ ಅಲ್ಲ, 22 ವರ್ಷಗಳ ಕಾಲ ಒಬ್ಬನೇ ಮನುಷ್ಯ, ಯಾವುದೇ ಯಂತ್ರಗಳಿಲ್ಲದೆ ಒಂದು ಬೆಟ್ಟವನ್ನೇ ಕತ್ತರಿಸುತ್ತಿದ್ದ. ಅವನ ಕೈಗಳು ಗಾಯಗೊಂಡವು, ದೇಹ ಸೊರಗಿತು. ಆದರೂ ಮನಸ್ಸು ಸೋಲಲಿಲ್ಲ. ಕೊನೆಗೂ 1982ರಲ್ಲಿ ಅವನು ಸಾಧಿಸಿದನು. 110 ಮೀಟರ್ ಉದ್ದ, 9 ಮೀಟರ್ ಅಗಲದ ದಾರಿ. ಆ ಬೆಟ್ಟದ ಮಧ್ಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ ದಾರಿ. ಇದರಿಂದ ಹಳ್ಳಿಯಿಂದ ಆಸ್ಪತ್ರೆಗೆ ಹೋಗುವ ದೂರ 70 ಕಿಲೋಮೀಟರಿಂದ ಕೇವಲ 15 ಕಿಲೋಮೀಟರ್ ಆಗಿತು. ಅನೇಕರ ಜೀವ ಉಳಿಯಿತು. ಜನರೀಗ ಅವನನ್ನು ಹುಚ್ಚ ಎಂದು ಕರೆಯಲಿಲ್ಲ, ಮೌಂಟೇನ್ ಮ್ಯಾನ್ ಎಂದು ಕರೆಯಲು ಶುರು ಮಾಡಿದರು. ದಶರಥ ಮಾಂಝಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ದೇಶದ ಹೆಮ್ಮೆಯಾದನು. 2007ರಲ್ಲಿ ಅವನು ಈ ಲೋಕವನ್ನು ತೊರೆದನು. ಆದರೆ ಅವನ ಕಥೆ, ಅವನ ಪ್ರೀತಿ, ಅವನ ಸಂಕಲ್ಪ ಇಂದಿಗೂ ಜೀವಂತ. ನಿಜವಾದ ಪ್ರೀತಿ ಇದ್ದರೆ ಅಸಾಧ್ಯ ಅನ್ನೋದೇ ಇಲ್ಲ. ಒಬ್ಬ ಮನುಷ್ಯನ ಸಂಕಲ್ಪ ಒಂದು ಬೆಟ್ಟವನ್ನೂ ಮಣಿಸಬಹುದು. ಈ ಕಥೆ ನಿಮಗೆ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್.